ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಜೀವನದ ಕಾಲೇಜ್ ಇಂಟರ್ನ್ಶಿಪ್ ಇತ್ತು, 1 ಮಂತ್ ಇಂಟರ್ನ್ಶಿಪ್ ಇತ್ತು ಅಂತ. ಅದಕ್ಕಾಗಿ ಇವತ್ತು ನಮ್ಮ ಜೀವನ ಪರ್ಮಿಷನ್ ಆಯಿತು. ಎಲ್ಲಿ ಬಂದಿದೆ ಅಂದರೆ ಗುರುಗುಂಟಿ ಅವರು ಕಬಲಿಂಗೇಶ್ವರ ಶುಗರ್ ಫ್ಯಾಕ್ಟ್ರಿ ಇದೆ. ಶುಗರ್ ಫ್ಯಾಕ್ಟ್ರಿ ಯಾರಪ್ಪ ಅಂತಂದ್ರೆ ನಮ್ಮ ಜಮಖಂಡಿ MLA ಜಗದೀಶ್ ಗುರುಗುಂಟಿ ಅವ್ರು ಐತಿ. ಅದಕ್ಕಾಗಿ ಇಲ್ಲಿ ನೀವು ಪರ್ಮಿಷನ್ ತೊಗೊಳಕ್ಕೆ ಬಂದಿದ್ರೆ ಪರ್ಮಿಷನ್ ಅಪ್ರೂವ್ ಆಗೈತಿ, ತೊಗೊಂಡಿವಿ. ಅದಕ್ಕಾಗಿ ಇವಾಗ ನಮ್ಮ ನಡೆ ಮನೆಯ ಕಡೆ ಗೈಸ್. ಈ ಶುಗರ್ ಫ್ಯಾಕ್ಟ್ರಿ ಎಲ್ಲ ಐತಪ್ಪ ಅಂತಂದರೆ ನೀವು ನೋಡ್ಬೋದು, ನಾವು ಶುಗರ್ ಫ್ಯಾಕ್ಟ್ರಿಯಿಂದ ಆಲ್ಮೋಸ್ಟ್ ಬಾದು ಇವಾಗ ನಾವೆಲ್ಲ ಮುಗಿದಪ್ಪ ಅಂತಂದ್ರೆ ಜಮಖಂಡಿ ಹೋಗ್ತಾ ಇದ್ವಿ. ಜಮಖಂಡಿಯಿಂದ ಅರೌಂಡ್ ಒಂದು 7 to 8 ಕಿಲೋಮೀಟ್ರ್ ಐತಿ ಶುಗರ್ ಫ್ಯಾಕ್ಟ್ರಿ. ಇವಾಗ ಬಂದೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಯಾವಾಗಲೂ ರೋಡ್ ಮೇಲೆ ಹೋಗುವಾಗ ಫುಲ್ ಸ್ಲೋಲಿ ಹೋಗೋದು ಬರ್ರಿ. ನಾವು ಅಷ್ಟೇ 30 to 40 ಸ್ಪೀಡ್ ಯಾವಾಗಲೂ ಇಷ್ಟೇ ಇದೆ ನಮ್ದು. ಯಾವಾಗಲೂ ಓವರ್ ಸ್ಪೀಡ್ ಹೋಗೋದಿಲ್ಲ ನಾವು. ಜೀವನ ಎಷ್ಟು ಸಲ ನೋಡ್ಕೋತೀವಿ ಮಿರರ್ದಾಗ ಬಿಡು ಸಾಕು ಮಾಡಿ ಹಿಡ್ಕಂದ್ರಿ ಜೀವನ. ಒಟ್ಟು ಮಿರರ್ದಾಗ ನೋಡ್ಕೊಂಡು ಅವ್ನು ಗೊತ್ತೈತಿ ನಮಗೆಲ್ಲ. ಅವ್ನು ಸ್ಮಾರ್ಟ್ ಅದಾನ ಅಂತ. ಅವ್ರು ನೀವೇ ಹೇಳ್ರಿ ಸ್ವಲ್ಪ ಅವ್ನು ಸ್ಮಾರ್ಟ್ ಅದಾನೋ ಇಲ್ಲೋ ಫ್ರೆಂಡ್ಸ್. ಇವಾಗ ಈ ಫ್ಯಾಕ್ಟ್ರಿ ಮತ್ತು ಈ ಜಮಖಂಡಿ ನಡು ಒಂದು ಹಳ್ಳಿ ಬರ್ತೈತಿ. ಆ ಹಳ್ಳಿ ಹೆಸರು ಸಿದ್ದಾಪುರ. ಇದಕ್ಕೇನೇನು ಕರೀತಾರೆ? ಸಿದ್ದಾಪುರ್. ಈಗ ರೋಡ್ ಬ್ರೇಕ್ ಅದು ಬಂದರೆ ಏನೈತಿ, ಸ್ಲೋ ಹೋಗ್ಬೇಕು ಫ್ರೀ ಫ್ರೆಂಡ್ಸ್. ಇಲ್ಲೇ ಈಗ ಈ ಥರ ಫ್ರೆಂಡ್ಸ್ ಈ ಥರ ರೋಡ್ ಬೈಕ್ ಮೇಲೆ ಹೋಗುವಾಗ ನಾಯಿಗಳು ಇರ್ತಾವೆ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಡು ಅಟ್ಟಾಡ್ಸ್ಕೊಂಡು ಬೆನ್ನು ಹತ್ಬಿಡ್ತಾವೆ ನಾಯಿಗಳು ಕಡ್ಯಾಕ. ಇವಾಗ ಇಲ್ಲಿ ನೋಡಿ, ಇಲ್ಲೇ ಒಂದು ನಾಯಿ ಹೊಂಟೈತಿ. ಇದಕ್ಕೆ ಏನಾರೇ ನಾವು ಮಾಡಿದ್ದೇವೆ ಫ್ರೆಂಡ್ಸ್. ಹೇಳಿನ್ರಿ, ಕೇಳಬೇಕಲ್ಲ ಸ್ವಲ್ಪ ನನ್ನ ಮಾತು. ಇವಾಗ ಐತಿ ದಗ್ದಾಗ ಮಾಡತೈತ್ರಿ ಇವಂದ. ಯಾಕಂದ್ರೆ ನಾಯಿ ಬರಬ್ಬರ ಏನೈತಿ ನನಗೆ ಸುಮ್ಮನೆ ಹೋಗುನ. ಇದ್ದು ನಾಯಿಗೆ ಕಾಡ್ಸಿದ್ರೆ ಇರ್ತೈತಿ ನಾಯಿ ಗೈಸ್. ಆ ಥರ ಈಗ ನೋಡ್ರಿ ನಮ್ದು ಇಂಡಿಯಾದಾಗ ಟೆಕ್ನಾಲಜಿ ಯಾವ ಥರ ಮುಂದಾಗೈತೆ ಅಂದ್ರೆ ಇದು ಯಾವ ಥರ ಡಿಫ್ರೆಂಟ್ ಬರ್ತಾವ್ರಿಗೆಲ್ಲ. ಇದೊಂಥರ ಯೂನಿಕ್ ಪೀಸ್ ಐತಿ. ಇಲ್ಲಿ ನೋಡ್ರಿ ಅಜ್ಜಗಳು ಬರ್ತಾರೆ ನಮ್ಮ ಫ್ರೆಂಡ್ಸ. ಇಲ್ಲಿ ಒಂದು ಗುಡಿ ಐತಿ, ಇಲ್ಲೇ ಒಂದು ಮತ್ತೇನೈತಿ ಹೋಟೆಲ್ ಐತಿ, ಜ್ಯೂಸ್ ಕಾರ್ನರ್. ಇದು ಇಂಪಾರ್ಟೆಂಟ್ ಸಿಗ್ನಲ್ ರೀ. ಯಾಕಂದ್ರೆ ಡೇಂಜರ್ ಝೋನ್ ಅದ. ಯಾವಾಗಲೂ ಸೈಡಿಂದ ಹೋಗ್ಬೇಕು, ಸ್ಲೋ ಆಗಿ ಹೋಗ್ಬೇಕು. ಸೈಡಿಂದ ಅಲ್ಲ, ಸ್ಲೋ ಆಗಿ ಇರಬೇಕು. ನಮ್ದೊಂದು ಲಿಮಿಟ್ನಾಗ ಹೋಗ್ಬೇಕು ಅಂತ ಅದೊಂದು ರೆಡ್ ಲೈಟ್ ಇರ್ತೈತಿ ಗೈಸ್. ಇವಾಗ ನಾವು ಎಲ್ಲಿ ಬಂದಿದ್ದೀವಪ್ಪ ಅಂತಂದ್ರೆ ಹುಲ್ಲಾಳ್ ಕ್ರಾಸಿಗೆ ಬಂದೀವಿ. ಓ ಮೈ ಗಾಡ್, ಸಮಥಿಂಗ್ ವಿಲ್ ಬಿ ಹ್ಯಾಪನ್ ದೇರ್. ಆಕ್ಸಿಡೆಂಟ್ ಆಗೈತೆ ಗೈಸ್ ಅಲ್ಲಿ ಒಂದು ಆಕಳಿಗೆ. ತುಂಬ ಆಗ್ತೈತೆಲ್ಲ ನೋಡಿ. ನಾವೇ ಡಬಲ್ ಸೀಟ್ ಅದೇವ. ನಾನು ಎಲ್ಲಿ ಆಟೋದಾಗ ಒಬ್ಬ ಕರೆಯತ್ತನ್ರಿ. ಹಾಂ ಕಾಕ, ಕೈ ಕೊಡು ಜೀವ, ಕೈ ಕೊಡು ಅನ್ನಾಗ. ಓ ಹಾಂ, ಆರಾಮ್ದಿಲ್ಲ ಗಾಳಿ. ಹಾಂ ಹಾಂ ನೋಡ್ರಿ, ಜೀವನ್ ಫ್ರೆಂಡ್ ಅಂತ ಇವನ ಗೊತ್ತಿಲ್ಲ ಫ್ರೆಂಡ್ಸ್. ನಾವು ಮರೆತು ಹಂಗೆ ಬಂದುಬಿಟ್ಟಿವಿ. ನಮ್ಮ ಫ್ರೆಂಡ್ ಶಾಪಿಗೆ ಹೋಗೋದಿತ್ತ, ಅಲ್ಲಿ ಮರೆತು ಹಂಗೆ ಬಂದುಬಿಟ್ಟಿವಿ. ಅಂಗಲ್ ಸೈಡರ್ ಕಾರ್ ಬರಕತ್ತೈತ್ರಿ ಒಂದು. ಇವಾಗ ನಾವೇನು ಮಾಡ್ಬೇಕಂದ್ರೆ ಅದು ಆಟೋದಾಗ ಯಾರೋ ಕರೆದ್ರಿ ಜೀವನ್ ಫ್ರೆಂಡ್. ಅದಕ್ಕಾಗಿ ಆಟೋಗೆ ಓವರ್ಟೇಕ್ ಮಾಡಿ ಬಂದೀವಿ ಹಂಗೆ ಮುಂದೆ. ಬಟ್ ನಮ್ಮ ಫ್ರೆಂಡ್ ಶಾಪಿಂದ ಹೋದೈತಿ. ಇವಾಗ ಯೂಟರ್ನ್ ತೊಗೊಂಡು ಹೋಗ್ತಾ ಇದ್ದೀವಿ. ಈ ಯೂಟರ್ನ್ ಟೈಮ್ದಾಗ ಏನೈತಿ, ತುಂಬ ನೋಡ್ಕೊಂಡು ಹೋಗ್ಬೇಕಾಕೈತಿ. ಇವಾಗ ನಾವು ಯೂಟರ್ನ್ ತೊಗೊಂಡು ನಮ್ಮ ಫ್ರೆಂಡ್ ಶಾಪಿಗೆ ಹೋಗ್ತೀವಿ. ನಮ್ಮ ಫ್ರೆಂಡ್ ಶಾಪ್ ಎಲ್ಲ ಇಪ್ಪ ಅಂತಂದರೆ ಇಲ್ಲಿ ಜಮಖಂಡಿದ RTO ಆಫೀಸ್ ಅಪೋಸಿಟ್ ಐತಿ, ಅಲ್ಲೇ ಹೋಗ್ತಾ ಇದ್ದೀವಿ. ಇವಾಗ ಏನು ಭಾಳ ಡೆವಲಪ್ಮೆಂಟ್ ಆಗತ್ತೆ ಜಮಖಂಡಿ, ಏನು ಯಾವುದೇ. ಎಸ್ ಗೈಸ್, ಫೈನಲಿ ನಾವು ನಮ್ಮ ಫ್ರೆಂಡ್ ಶಾಪಿಗೆ ಬಂದೀವಿ. ಇದು ನೋಡಿ ನಮ್ಮ ಫ್ರೆಂಡ್ ಶಾಪ್ ಐತಿ. ಇಲ್ಲೇನು ಬೇಕಾದಿದ್ರು ನಮ್ಮ ಫ್ರೆಂಡ್ಸ್ ಶಾಪ್ ಒಳಗೆ ಸಿಗ್ತೈತಿ. ಲೈಕ್ ಟ್ರ್ಯಾಕ್ಟರ್ದ ಐಟಮ್ಸ್, ಆಮೇಲೆ ಟ್ರಕ್ದ ಬ್ಲೂ ಆಯಿಲ್. ಇದು ನೋಡಿ ನಮ್ಮ ನದೀಮ್ ಅವ್ರ ಸಂಘ ಅವ್ರದ್ದು ಶಾಪ್ ಐತಿ ಗೈಸ್. ಇಲ್ಲಿ ನಮ್ಮ ಜೀವನ ನಾಲ್ಕುಡಿ ಬಂದೀವಿ ಇವಾಗ. ನದೀಮ್ ಕೈಸಾ ಹೋಗಿ ಗೈಸ್. ನಮ್ಮ ಫ್ರೆಂಡ್ ಹೆಂಗತ್ತಂದ್ರೆ ನಾ ಬಂದ್ರೆ ನನಗೆ ಒಂದು ಪ್ಲೇಸ್ ಬಿಟ್ಟು ಕೊಟ್ಬಿಡ್ತಾನೆ, ಹೋಗಿ ಹೊರಗೆ ನಿಂದಿರ್ತಾನೆ ಫ್ರೆಂಡ್ಸ್ ಅವ ಅಂತ. ನಮ್ಮ ಫ್ರೆಂಡ್ ದೋಸ್ತ ಜೀವನ್ ಬಾರೋ. ಐಸ್ ಕ್ರೀಮ್ ತಗೊಂಡ್ ಬಂದು ನೋಡಿ ನಮ್ಮ ಫ್ರೆಂಡ್.
ಇವ್ರದ ನದೀಮ ಶಾಪ್ ಏನೇ ನಿಮ್ದು ಎದ್ರದ್ದು ಶಾಪ್ ಇದೆ ಇದು ಆಟೋಮೊಬೈಲ್ಸ್. ಇನ್ನು ಕೇಳಿದ್ರೆ ನಾಗ್ತಾನ್ರಿ ಫ್ರೆಂಡ್ಸ್, ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಏನೈತಪ್ಪ ಅಂತಂದ್ರೆ ಆಟೋಮೊಬೈಲ್ಸ್ ಎಲ್ಲ ಟ್ರ್ಯಾಕ್ಟರ್ದ ಐಟಮ್ಸ್ ಸಿಗ್ತಾವು. ಆಮೇಲೆ ಟ್ರಕ್ಸ್ದ ಟ್ರಕ್ ಕ್ಯಾಮೆಲ್ ಅಡ್ಬ್ಲ್ಯೂ ಗೈಸ್ ಇದು ಫ್ರೆಂಡ್ಸ್ ಸಾರಿ ಇದು ಟ್ರಕ್ಗಳದ್ದು ಅಡ್ಬ್ಲ್ಯೂ ಸಿಗ್ತೈತಿ. ಏನಾದ್ರು ಇರ್ಬೇಕಂದ್ರೆ ಪರ್ಚೇಸ್ ಮಾಡ್ರಿ. ಇದೆಲ್ಲ ಇಪ್ಪ ಅಂತಂದ್ರೆ ಇದು ಆಲ್ಟೋ ಪೀಸ್ ಅಪೋಸಿಟ್ ಐತಿ NN ಆಟೋಮೊಬೈಲ್ಸ್ ಅಂತ ಹೇಳಿ ನಿನಗ. ಆಗಲೇ ನಾಯಿಗೆ ಜೀವನ್ ಕೇಳೋ ಇಲ್ಲಿ, ಆಗಲೇ ನಾಯಿಗೆ ಏನೈತಿ ಕಾಲಿಲೆ ಹೋದಂತ್ಲೆ ನಾಯಿ ಬೆನ್ನತ್ತೆ. ಈಗ ನಾಯಿ ಕೈ ಮಾಡಿ ಹೆಂಗ್ ನೀನ್ ಕೈ ಕೊಡ, ದಟ್ ಈಸ್ ಕಾಲ್ಡ್ ಲಾಯಲಿಟಿ. ಇದಕ್ಕೇನಂತ ಕರೀತಾರೆ ಹೇಳ, ಲಾಯಲಿಟಿ ಅಂತ ಕರೀತಾರೆ. ಗೊತ್ತಾತ ಜೀವನ, ಅರ್ಥ ಆಯ್ತೇನ? ಒಂದು ನಾಯಿಗಿರೋ ವ್ಯಾಲ್ಯೂ ನಿನಗಿಲ್ಲ ಅಂತ ನನಗೆ ಒಂದು ಅನಿಸಿಕೆ ಆತಪ್ಪ ಇದರಿಂದ. ಬ್ರೋ ಬಾಯ್ ಬಾಯ್. ಓಕೆ ಗೈಸ್, ನಾವು ಇವಾಗ ಎಲ್ಲಿ ಹೋಗ್ತೀವಿ ಅಂದರೆ ನಾವು ನಮ್ಮ ಮನೆಗೆ ಹೋಗ್ತೀವಿ. ನಮ್ಮ ಫ್ರೆಂಡ್ ಶಾಪಿಂದ ಹೋಗಾಗತ್ತೀವಿ, ಯಾಕಂದರೆ ಇವಾಗ ಐಸ್ಕ್ರೀಮಲ್ಲಿ ತಿನ್ಸಿದೆ ಎಲ್ಲ ಮಾಡಿದವ ಪಾಪ. ಓಕೆ ಬ್ರೋ, ಲೆಟ್ಸ್ ಮೀಟ್ ಯು ಇನ್ ಶಾಮಿ ಆತಾಗೆ ಟೀಗಲ್ಲೇ ಕುತ್ತೆಗೆ ಜರ ದೇಖ್ಲೆ. ಗೈಸ್ ನಮ್ಮ ನದಿ ಮೇನೈತಿ ನಾಯಿ ಸಾಕನ, ಇದೆಲ್ಲ ಅಂಗಡಿ ಅದ ನೋಡ್ಕೋತೈತಿ. ನದಿ ಮದುವೆ ಹೋತಂತ ದೀಮಾ ಹೋಗುನು. ಬಾಯ್ ಬಾಯ್ ಬಾಯ್. ಸಂಜೆ ಬಂದು ಫೋನ್ ಹಚ್ತೀನಿ, ಮೀಟ್ ಆಗುನು. ಎಲ್ಲರೂ ಹೋಗುನು ಚಾಟ್ ಸೆಂಟರ್. ಆಯ್ತಾಯ್ತಾ, ಬಾಯ್ ಬಾಯ್. ಹಾಂ ಆಯ್ತಾಯ್ತು ಗೈಸ್. ಇಲ್ಲಿ ಒನ್ ವೇ ಐತಿ, ಈ ಕಡೆ ಬರೋದೈತಿ, ಈ ಕಡೆ ಹೋಗಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವೇನೈತಿ ಅಲ್ಲಿ ಹೋಗಿ ಟರ್ನ್ ತೊಗೋಬೇಕು ಇವಾಗ. ನೋಡ್ರಿ, ಇವಾಗ ರೂಲ್ಸ್ ಮಾಡಿರ್ತಾರಂದ್ರೆ ಫಾಲೋ ಮಾಡ್ಬೇಕಾಗ್ತೈತಿ. ಅದು ರೂಲ್ಸ್ ಎದಕ್ಕೆ ಮಾಡಿರ್ತಾರಂದ್ರೆ ನಮ್ಮಂಥವ್ರಿಗೆ ಮಾಡಿರ್ತಾರೆ, ಫಾಲೋ ಮಾಡ್ಬೇಕು. ಯಾಕಂದ್ರೆ ನಮ್ಮಂಥವ್ರು ಮುರಿತಾರಂತ, ಆ ರೂಲ್ಸ್ ಮುರಿದು ಹೋಗ್ತಾರಂತ ರೂಲ್ಸ್ ಮಾಡಿರ್ತಾರೆ, ಫಾಲೋ ಮಾಡ್ಬೇಕಾಗ್ತೈತಿ. ಜೀವನ ಎಲ್ಲಿಗೂನೀಗ ಸ್ಕ್ರ್ಯಾಪ್ ಹೋಗಿ ತಗೊಂಡು ಹೊಂಟಾರ. ನಮ್ಮ ಜೀವನ್ ಲಾಸ್ಟ್ ಏನೈತಿ ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡ್ತಾನೆ ಪ್ಲ್ಯಾನ್ ಮಾಡತ್ತ. ನಾವು ಇನ್ನೂ ಆಗ್ಲಿಕ್ಕಂದ್ರೆ ಸ್ಕ್ರ್ಯಾಪ್ ಬಿಸ್ನೆಸ್ ಮಾಡ್ತಾನೆ ಅಂತ ಹೇಳತ್ತಾನ. ಜೀವನ ಆ್ಯಸ್ ಅ MBA ಸ್ಟೂಡೆಂಟ್ ಆಗಿ ಎಕ್ಸಿಸ್ಟೆಡ್ ಇದ್ದಿದ್ದು ಬಿಸ್ನೆಸ್ ಮುಂದೆ ಹೋಗಿ ಚಲೋ ಸ್ಟಾರ್ಟಪ್ ಮಾಡಬೇಕಲ್ಲ. ನಮ್ಮ ಜೀವನದ ಏನಿರ್ತೈತೆ ಅಂದ್ರೆ ಸ್ಟಾರ್ಟಪ್ ಅಂತ ಐಡಿಯಾ ಹೇಳತ್ತಾನ. ನೋಡ್ಬೇಕು ನೀ ಏನು ಮಾಡ್ತಿ ಜೀವನ, ಹಾಂ ಸ್ಟಾರ್ಟಪ್ ಆರ್ ಬಿಸ್ನೆಸ್? ಹಾಂ ಬಟ್ ಫ್ಯೂಚರ್ ಇನ್ ಯುವರ್ ಹ್ಯಾಂಡ್ ಬ್ರೋ. ಫ್ರೆಂಡ್ಸ್, ಮಳೆ ಬರೋ ಭಾಳ ಚಾನ್ಸಸ್ ಅನ್ಸತೈತಿ. ಯಾಕಂದ್ರೆ ಮೋಡ ಕವಿದ ವಾತಾವರಣದಿಂದ ಮಳೆ ಹನಿಗಳು ನೆಲಕ್ಕೆ ಉರುಳಿವೆ. ನಮಗೆ ಉತ್ತರ ಕರ್ನಾಟಕದ ಮಾತುಗಳು ಬಿಟ್ಟು ಬೇರೆದು ಮಾತು ಬರೋದಿಲ್ಲ. ಸ್ವಲ್ಪ ಪ್ರೇಕ್ಷಕರು ಸಹಕರಿಸಬೇಕಾಗಿ ವಿನಂತಿ. ಫ್ರೆಂಡ್ಸ್, ನಮ್ಮ ಜೀವನ ಏನೈತಿ ಇವಾಗ ಎಮ್ಮಿ ಕಾಯಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡತ್ತ. ಎಮ್ಮಿ ಅದಾವ ನೋಡೋದನ್ನ. ನಿಮ್ಮ ಊರಲ್ಲಿ ಎಲ್ಲಾದರೂ ಎಮ್ಮಿ ಇದ್ರೆ ನಮ್ಮ ಜೀವನಕ್ಕೆ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕಳಿಸ್ತೀನಿ. ಫ್ರೆಂಡ್ಸ್, ಮಳೆ ಬರತೈತಿ, ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ, ಬ್ಯಾಡ್ ಅಂತ ಹೋಗ್ತೀವಿ. ಸಣ್ಣ ಮಳೆಯಾಗ ಹೋಗೋದು ಒಂದು ಟೈಮ್ ಮಸ್ತ್ ಪೀಸ್ ಆಗಿರ್ತೈತಿ. ಮಳೆ ಬರತೈತಿ ಫ್ರೆಂಡ್ಸ್ ಇವಾಗ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಎಷ್ಟು ಕೆಟ್ಟ ಕ್ಲೌಡಿ ಮೂಮೆಂಟ್ ಐತೆ ಅಂದ್ರೆ ವೆದರ್ ಎಷ್ಟು ಕೆಟ್ಟ ಸಡನ್ಲಿ ಚೇಂಜ್ ಆಗ್ತೈತೆ ಅಂತಂದ್ರೆ ಜಸ್ಟ್ ಮಳೆ ಬರತೈತಿ. ಇವಾಗ ಸಡನ್ಲಿ ಅಂದ್ರೆ ಫುಲ್ ಬಿಸಿಲು. ಫ್ರೆಂಡ್ಸ್, ಇವಾಗ ಇದೇನು ಕಾಣೋದಿಲ್ಲ ಮುಂದೆ ಕೆಟ್ಟಿಗಿರಿ. ಇದು ಜಮಖಂಡಿಯಲ್ಲಿ ಒಂದು ಫೇಮಸ್ ಅಂತ ಹೇಳ್ಬೋದು, ಒಂದು ಪ್ರೇಕ್ಷಣೀಯ ಸ್ಥಳ ಆಗಿ ಇದ್ದಿದ್ದು ಜಮಖಂಡಿ ಒಳಗೆ. ಫ್ರೆಂಡ್ಸ್, ಫೈನಲಿ ನಾವು ಎಲ್ಲಿ ರೀಚ್ ಆದೀವಿಪ್ಪ ಅಂತಂದ್ರೆ ನಮ್ಮ ಜಮಖಂಡಿಗೆ ಸ್ವಾಗತ ಸುಸ್ವಾಗತ. ನಿಜವಾಗಿ ಎಲ್ಲಿ ಬಂದಿಪ್ಪ ಅಂತಂದ್ರೆ ಕೆಟ್ಟಿಗಿರಿ ಬಂದೀವಿ. ಯಾಕಂದ್ರೆ ನನ್ನ ಜೀವನ ಏನೋ ತುಂಬ ನೋಡ್ತೀನಿ ಅಂತಂದ, ಅದ್ರ ಸಲುವಾಗಿ ಹೋಗುವಾಗ ಅಜ್ಜಿ ಫೋನ್ ಪೇ ಇಲ್ಲ ಅನ್ನತ್ತಿಲ್ಲ. ಮತ್ತೆ ರೊಕ್ಕ ಇಲ್ಲ ಅಜ್ಜಿ, ಏನು ಮಾಡೋದು? ಹಾಂ ಎಷ್ಟು ಗಂಟೆ ಅಜ್ಜಿ ಇದೆ ಜೀವನ? ನನ್ನ ಕಡೆ ಅಂತೂ ಕ್ಯಾಶ್ ಇಲ್ಲ, ನಿನ್ನ ಕಡೆನೂ ಇಲ್ಲ ನಾತಿ. ಫೋನ್ ಪೇ ಅಜ್ಜಿ ಕಡೆ ಇಲ್ಲ. ಫೋನ್ ಆತಾರ, ಬಟ್ ಅಮೌಂಟ್ ಏನೈತಿ ನೆಕ್ಸ್ಟ್ ಟೈಮ್ ಕೊಡ್ನಾತಾರ. ಹೆಂಗೆ ಮಾಡೋಣ? ನಾವು ಬರಲಿಲ್ಲ ಅಂದ್ರೆ ಅಜ್ಜಿ ಹಾಂ ನಿಮಗೆ ಲಾಸ್ ಆಕೈತಲ್ಲ ರೀ. ಯಾವ್ದು ಬೇಕು ನಿನಗೆ? ಅಲ್ಲಿ ಫೋನ್ ಪೇ ಕೇಳ್ಕೊಂಬ. ಇದು ಯಾವ್ದು ಬೇಕು ಹೇಳಿ ನಿನಗೆ?
ಯಾವ್ದು ಬೇಕು ನಿನಗೆ ಎಷ್ಟು 10 ರೂಪಾಯಿ ಬಂದೇನ ಈ ಶೇಂಗಾ ಇದೊಂದು 20 ರೂಪಾಯಿ ಅಜ್ಜಿ ನಮ್ಮ ಕಡೆ ಅದಾವ ಜಾಸ್ತಿ ಬಂದಿರಿ ಅದಾವ ಅದಾವ ಮಂಗ್ಯ ಮಗನ ತಗೋರಿ ಅಜ್ಜಿ ನಾವು ಮನಸ್ಸು ನೋಡಿದ್ದೀನಿ ಏ ಇಲ್ರಿ 30 ರೂಪಾಯಿ ಎಷ್ಟು ಅದ ನೋಡ್ರಿ ಅಜ್ಜಿ ಅಷ್ಟು ಇಷ್ಟು ಬಂದಿರಿ ಬ್ಯಾಡಪ್ಪ ಏ ಇಲ್ಲ ರೀ ಇಟ್ಕೋರಿ ಏನು ಮಾಡಿ ಇಲ್ಲ ರೀ ಇಟ್ಕೋರಿ ನಮಗೆಲ್ಲ ಬ್ಯಾಡ್ರಿ ಅಜ್ಜಿ ನಮಗೆ ಒಂದೇ ಸಾಕ್ರಿ ಏ ಬ್ಯಾಡ್ರಿ ಅಜ್ಜಿ ಒಂದೇ ಸಾಕ್ರಿ ಹಾಂ ಹಾಂ ಏ ಬ್ಯಾ ಬೇಡ್ರಿ ಹಚ್ಚಿರಿ ಒಟ್ಟ ನಾ ಮೊದಲ ನಿಮಗೆ ಹೇಳೇನಿದು ತಗೋ ಅತ್ತ ಹೇಳೇನಿ ಇದು ಇದ್ರ ಇದು ಕೂಡ ಈ ಬೇಕಾದ್ರೆ ಒಂದು 5 ರೂಪಾಯಿ ಕೊಡು ಬ್ಯಾಡ 10 ರೂಪಾಯಿ ಕೊಡ್ತಾನೆ ಹಾಂ ಕೊಡು ಹಂಗೆ ಬ್ಯಾಡಪ್ಪ ನಿಮ್ಗೆ ಬಾ ಅದೇನತ್ತಾರಲ್ಲ ನಾವು ಅದಕ್ಕೆ ಹೇಳೀನಿ ಬಂದು ಹೋದ ನೀವು ಸಮಾಧಾನ ಮಂದಿ ಗೊತ್ತು ಆಗ್ತೈತೆ ನಮಗೂ ಯಾರಿಗೆ ಆದ್ರೆ ನಿಂದ್ರು ಗುಡ್ದಲ್ಲಿ ಇಲ್ಲಿ ಯಾವ ಅಜ್ಜಿ ಸುಳ್ಳ್ರಿ ಜಮ್ಕಂಡಿ ಮಿರಾನ್ ಗುಡಿ ಎಲ್ಲ ಹಾ. ಇಲ್ಲೇನು ನೀವು ನಾವು ಹೆಂಗೆ ಜಂಬಡಿ. ಅಜ್ಜಿ ನಾವು ಬರ್ಲಿಲ್ಲ ನಾವು ಬರ್ಲಿಕ್ಕಂದ್ರೆ ನಿಮ್ಗೆ ಲಾಸ್ ಅಲ್ಲ ರೀ ನಾ ಹೇಳಿಲ್ಲ ಬರಲಿಲ್ಲ ಅಂದ್ರೆ ಇಲ್ಲ ಅಂತ ಮತ್ತು ಹಂಗಾದ್ರೆ ಏನು ಮತ್ತು ಅದಕ್ಕೇನು ಮಾಡಾಕೈತಿ ಪಾಪ ಏನು ಕೊಟ್ರೆ ಏನು ಇದಾಕೈತ್ರಿ ಬೇಕು ಎಲ್ಲರೂ ಬೇಕು ಹಂಗೆ ಭಾಳ ಇದನ್ನು ಮಾಡಕ್ಕೆ ಬರಂಗಿಲ್ಲ ರೀ ಅದಕ್ಕೇನು ಆಕೈತಿ ರೀ ಸ್ವಲ್ಪ ಕೊಡ್ರಿ ಅಜ್ಜಿ ಭಾಳ ಕೊಡಕ್ಕೆ ಹೋಗ್ಬೇಡ್ರಿ ಗಟ್ಟಿ ಬೇಕು ನಿನಗೆ ಅಷ್ಟೇ ಕೊಡ್ರಿ ಇಟ್ಟಿಲ್ರಿ ಹಾಂ. ಸ್ವಲ್ಪ ಎಲ್ಲ ಗೊತ್ತಾಕೈತಿ ಸಮಾಧಾನ ಮಂದಿ ಗಟ್ಟಿ ಮಂದಿ ಅದಕ್ಕೆ ಮಾಡ್ರಿ ನಾವು ನಿಮ್ಮ ಕಡೆ ಇದ್ದು ರೀ ಬಾ ಸಾಕು ಬಾ ಈಗ ಇದ್ದಾರೆ ನೋಡಿ ನನಗೆ ತಿಂದು ಬಾರು ಇವಾಗ ಹಚ್ಚು ಅಲ್ಲಿ ಗೋಪಿ ಮಿಕ್ಚರ್ ಒಂದು ಬ್ಯಾಡ ಬಾ ಬೇಡ ಹೋಗೋಣ ಬಾರು ಸಾಕ ಫ್ರೆಂಡ್ಸ್ ಹೆಂಗೆ ಗೊತ್ತಾ ನಾ ಯೂಟ್ಯೂಬ್ದಾಗ ಭಾಳ ವೀಡಿಯೋಸ್ ನೋಡಿದ್ನಿ ಸಾರಿ ಇನ್ಸ್ಟಾಗ್ರಾಮ್ದಲ್ಲಿ ಯೂಟ್ಯೂಬ್ದಾಗ ಭಾಳ ವೀಡಿಯೋಸ್ ನೋಡಿದ್ನಿ ಲೈಕ್ ಈಗ ಈ ಥರ ತಿನ್ನಕ್ಕೆ ಕೊಡ್ತಾರೋ ಇಲ್ಲೋ ಅಂತ ನೋಡತ್ತಿದ್ನಿ ಸುಮ್ಮನೆ ನಾನು ಒಂದ್ಸಲ ಟ್ರೈ ಮಾಡ್ಬೇಕಂತ ಅನ್ನಿಸ್ತಿ ಮಾಡಿದ್ನಿ ನಿಜ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಅನ್ನಿಸ್ತಿ ಅವರು ರೊಕ್ಕ ಕೊಡ್ಲಿಕ್ಕಂದ್ರೆ ನಡೀತೈತೆ ನೀವು ತಿನ್ನೋಗ್ರಿ ಅಂತ ಹೇಳಿದ್ಮೇಲೆ ಭಾಳ ಅಂದ್ರೆ ಭಾಳ ಮನ್ಸಿಗೆ ಹತ್ಬಿಡ್ತ ನಿಜ ಫ್ರೆಂಡ್ಸ್ ಇಂಥ ಜನರು ಏನೋ ಅದಾರ ಅಂತೇಳಿ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದಂದ್ರೆ ನಮ್ಮ ಜೀವನ್ಗಳು ಮನೆಗೆ ಬಿಟ್ಟೇನು ಇಲ್ಲಿಗೆ ಇವತ್ತಿನ ಲಾಗ್ ಎಂಡ್ ಮಾಡ್ಬೇಕಂತ ಪ್ಲ್ಯಾನ್ ಐತಿ ಇವಾಗ ಜೀವನ್ ನಿಮ್ಮ ಮನಿ ಎಲ್ಲಿ ಬರ್ತೈತಿ ಜಮಖಂಡಿ ಒಳಗೆ ಎಲ್ಲದ್ನಾಗ ಹೌದೇನ ಇದ್ದ ಜೀವನ್ಗಳು ಮನೆಗೆ ಹೋಗೋದ ರೋಡ್ ಐತಿ ಹೋಗಾತೀವಿ ಹಂಗೆ ಜೀವನ್ಗಳು ಮನೆಗೆ ಬಿಟ್ಟ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಪ್ಲ್ಯಾನ್ ಐತಿ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋನು ಟಾಟಾ ಬಾಯ್ ಬಾಯ್ ಹಾಂ ಜೀವನ ಗೇಟ್ ಒಳಗೆ ಬಿಟ್ಟು ವಿಡಿಯೋ ಎಂಡ್ ಮಾಡ್ಬೇಕಂತ ಹೇಳತ್ತಾನ ನನಗೆ ಬಂತ ನಿಮ್ಮ ಮಮ್ಮಿ ಇದ್ರೆ ನಮ್ಗೇನು ಗೊತ್ತಿಲ್ಲಪ್ಪ ಆಯ್ತಾಳೆ ಜೀವನ್ ಬಾಯ್ ಬಾಯ್ ಹೋಗಿ ಬರ್ತೀಯ ಹಾಂ ಹೋಗಿ ಬರ್ತೀಯ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಗೈಸ್ ನೆಕ್ಸ್ಟ್ ವಿಡಿಯೋ ಸಿಗೋನು ಬಾಯ್